ವೆಲ್ಕಮ್ ಟು ಸ್ನೇಹ ಲಾಗ್ಸ್. ಈಗ ಸಾಯಿಬಾಬನ್ ಟೆಂಪಲ್ ಮುಗೀತು, ಇನ್ನು ಮಾರಿಕಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಹೋಗಿ ಕಾರ್ತಿಕ ಹಚ್ಚಿ ಆಮೇಲೆ ಮನೆಗೆ ಹೋಗ್ತೇವಿ. ಎಲ್ಲ ಕಾರ್ತಿಕ ಅಂತೇಳಿ ಎಲ್ಲ ವಸ್ತು ಬಂದಿದ್ದೇವೆ ನೋಡ್ರಿ. ಈಗ ಒಂಥರ ಸಣ್ಣ ಜಾತ್ರೆನೇ ಅನ್ಬೋದು ಮಾರಮ್ಮನ ಕಾರ್ತಿಕ. ಇಲ್ಲಿ ಒಂದಿನ ಹಳ್ಳಿಯವ್ರ ಕಾರ್ತಿಕ, ಒಂದಿನ ಸಿರ್ಸಿಯವ್ರದ್ದೇ ಕಾರ್ತಿಕ ಅಂತ ಇರುತ್ತೆ. ಮಂಗಳವಾರ ಶುಕ್ರವಾರ ಅಂತ ಇಟ್ಕೊಂಡಿರ್ತಾರೆ. ಇಲ್ಲಿ ಹೂ ನೋಡ್ರಿ ಎಷ್ಟು ಚಂದ ಐತಿ, ಹೂವಿನ ಮಾಲಿದೆ ಎಲ್ಲ ಕಡೆ ನೋಡ್ರಿ. ಎಂಟ್ರೆನ್ಸ್ ನೋಡ್ರಿ. ಈಗ ಹತ್ತ ಮೇಲೆ ದೇವ್ರ ಗುಡಿಗೆ ನಮ್ಮ ಮನೆಯವ್ರು ಬಂದರು ಪಾರ್ಕಿಂಗ್ ಮಾಡಿ ನೋಡ್ರಿ. ಒಳಗೆ ಹೋಗ್ತೇವೆ. ಎಷ್ಟು ಚಂದ ಐತಿ. ಇಲ್ಲಿ ಬಂದ್ರೆ ಒಂಥರ ಸಮಾಧಾನ ಅನಿಸ್ತೈತಿ. ಅಮ್ಮನ ಗುಡಿಗೆ ಭಾಳ ರಶ್ ಐತೆ ನೋಡ್ರಿ, ಕ್ಯೂ ಹಚ್ಚಾರ. ಇದು ಒಳಗೆ ಫೋನ್ ಅಲಾವಿಲ್ಲ, ಅದಕ್ಕೆ ದರ್ಶನ ಮಾಡಿದ್ವಿ. ಮಾರಿಕಾಂಬ ದೇವಿ ತುಂಬ ಪವರ್ಫುಲ್ಲು. ಒಳ್ಳೆ ವರಗಳನ್ನೆಲ್ಲ ಕೊಡುತ್ತಾಳೆ ಅಮ್ಮ. ಅಲ್ಲೇ ಗರ್ಭಗುಡಿ ಒಳಗೆ ಬಿಡಂಗಿಲ್ಲ, ಅದಕ್ಕೆ ನಾವು ಒಳಗಿಂದ ಯಾವುದು ವಿಡಿಯೋ ಮಾಡಲಿಲ್ಲ, ಹಂಗೆ ಹೊರಗಿಂದ ಮಾಡಿದ್ವಿ. ಆಮೇಲೆ ಈಗ ದರ್ಶನ ಮಾಡಿ ಬಂದು ಕುಂತೀವಿ. ಆಮೇಲೆ ಕಾರ್ತಿಕ್ ಹಚ್ಚಾತ್ವಿ. ತುಂಬ ಗಾಳಿ ಇರೋದ್ರಿಂದ ಅದು ಯಾಕೋ ದೀಪ ಶಾಂತ ಆಗತ್ತು, ಆದರೂ ಹಚ್ಚಕ್ಕೆ ಟ್ರೈ ಮಾಡಿದೆ ನಾನು. ಇದೆ ಮತ್ತೀಗ ಒಂದು ದೀಪ ತೊಗೊಂಬಂದು ಹಚ್ಚಿದೆ ನೋಡ್ರಿ. ಅದೇ ಯಾಕೆ ಅದು ನಿಲ್ಲತ್ತಿಲ್ಲ, ನೋಡೋಣ ಏನು ಹಚ್ಚುತ್ತೇನು ಅಂತ. ಈಗ ಹಚ್ಚಿದೆ. ಮತ್ತು ನಮ್ಮ ಮನೆಯವರು ಎಲ್ಲ ಶಾಂತ ಆಗೋದು, ಮತ್ತು ನಾನು ಹಚ್ತೀನಿ ತಡಿ ಅಂತವರು ಹಚ್ಚಾಕತ್ರು. ಇಲ್ಲಿ ಕಾಯಿ ಒಡಿಸಿದ್ವಿ. ಕಾಯಿ ಒಡಿಸ್ಕೊಂಡು ಹೋದ್ರೆ ಆತಿಲ್ಲ ಅಂತ ಅಂದ್ಕೊಂಡ್ವಿ ಊಟಕ್ಕೆ. ಆಮೇಲೆ ಭಾಳ ರಶ್ ಇತ್ತು, ಅದಕ್ಕೆ ಬಂದ್ವಿ. ಇಲ್ಲಿ ನೋಡ್ರಿ ಕೋಣ ಮಾರಮ್ಮಂದ ನೋಡ್ರಿ. ಎಲ್ಲ ಗೋಪುರ ನೋಡ್ರಿ ಎಷ್ಟು ಚೆನ್ನಾಗೈತಿ. ಅಮ್ಮನ ದೇವ್ರ ಗುಡಿ ಅಂದ್ರೆ ಬಂದರೆ ಎಲ್ಲ ಎಷ್ಟು ಸಮಾಧಾನ ಆಕೈತೆ ಅಂದ್ರೆ ಅಷ್ಟು ಸಮಾಧಾನ ಆಕೈತೆ ನೋಡ್ರಿ. ಎಲ್ಲ ಆರಾಮ್ ಫ್ರೀಯಾಗಿ ಮನಸ್ಸೆಲ್ಲ ಹಗರ ಆಕೈತೆ ನೋಡ್ರಿ ಅಮ್ಮನ ನೋಡಿದ್ಕೊಳ್ಳೆ. ಮತ್ತು ನೋಡ್ರಿ ಎಷ್ಟು ಚಂದ ಐತಿ ದೇವಸ್ಥಾನ ಎಲ್ಲ. ಇಲ್ಲಿ ಭೂತಪಜ್ಜಿಗೆ ಬಂದ್ವಿ. ಇಲ್ಲಿ ಗಡಿಯನ್ನು ಕಾಯೋ ಭೂತಪಜ್ಜ ಅಂದರೆ ಎಲ್ಲ ನಮ್ಮ ಊರೆಲ್ಲ ಕಾಯ್ತಾರ ಅಂತ ಹೇಳ್ತಾರೆ. ನಾವೇನು ಬೇಡ್ಕೊಂಡ್ರೆ ಎಲ್ಲ ಇದನ್ನ ಆಕೈತಿ. ನಮ್ಮನ್ನು ಕಾಯ್ತಾರ ಭೂತಪಜ್ಜ ನೋಡ್ರಿ. ಎಲ್ಲ ಎಷ್ಟು ಜನ ಬಂದ್ಬಿಟ್ಟಾರೆ, ಭಾಳ ರಶ್ ಬೇರೆ ಐತಿ. ಏನು ನೋಡ್ರಿ ಮಾತಂಗಿ ದೇವಸ್ಥಾನ. ಇಲ್ಲಿ ನಮಸ್ಕಾರ ಮಾಡಿ ಇನ್ನು ಮನೆ ಕಡೆ ಹೋಗೋಣ ಬರ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.